ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಸರ್ ನಿಮ್ಮ ಹೆಸರು? ಸಿದ್ದರಾಜು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? 25 ವರ್ಷ. ಹಾಂ, 25 ವರ್ಷದಿಂದ. ಹಾಂ, ಈ ಸಂತೆಗೆ ಬರ್ತಾ ಇರ್ತೀರಾ. ಏನೇನು ತೊಗೊಂಬರ್ತೀರಾ ಸರ್? ಭಾಷಾರು, ಗೋಲ್ಡು, ನೆಟ್ಟು ಅವೆಲ್ಲ ಬಿಟ್ಟು ತರಕಾರಿ ಎಲ್ಲ. ಹಾಂ, ಈ ಸ್ವಂತ ನೀವು ಬೆಳೆದಿದ್ದ ಇಲ್ಲ ಹೊರಗಡೆ ತೊಗೊಂಬರ್ತೀರಾ? ಎಲ್ಲ ಕೊಂಡ್ಕೊಂಬರೋದು. ಹಾಂ ಹಾಂ. ಆಮೇಲೆ ಸ್ಥಳೀಯರೆಲ್ಲ ಬರ್ತಾರಲ್ವ ಇಲ್ಲಿ? ಸ್ಥಳೀಯ ರೈತರೆಲ್ಲ ಬರ್ತಾರಲ್ವ? ಹಾಂ ಹಾಂ. ಸರ್ ಇವತ್ತಿನ ರೇಟ್ಸ್ ಏನಿದೆ ಸರ್? ಇವತ್ತಿನ ಯಾವುದು ಸ್ವಲ್ಪ ಜಾಸ್ತಿ ಇದೆ? ಜಾಸ್ತಿ ಯಾವ್ದು ಕಡಿಮೆ? ಹಸಿಮೆಣಸಿನಕಾಯಿ, ಹಾಂ 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 ಹಾಂ. ಆಮೇಲೆ ಹಾಗಲಕಾಯಿ, ಹಾಂ ಹಾಂ ಹಸಿಕಾಯಿ, ಕಾಯಿ, ಹಾಂ ಹಾಂ. ಈರುಳ್ಳಿ, ಬೆಳ್ಳುಳ್ಳಿ ಮಾಮೂಲಿ ಬೆಳ್ಳುಳ್ಳಿ ಎಷ್ಟಿದೆ ರೀ? 120. ಪರವಾಗಿಲ್ಲ ಅಲ್ವಾ? ಇದು ಈರುಳ್ಳಿದು 100 ರೂಪಾಯಿ 4 ಕೆಜಿ, 20 ರೂಪಾಯಿ ಕೆಜಿ, 15 ರೂಪಾಯಿ ಕೆಜಿ. ಏನು ವಾರಕ್ಕೊಂದ್ಸಲ ಸಂತೆ ಅಲ್ವಾ ಇದು? ಹಾಂ, ಇದು ವಾರಕ್ಕೊಂದ್ಸಲ. ಈ ಸಂತೆಯ ವಿಶೇಷ ಏನು ಸರ್ ನಿಮ್ಮ ಪ್ರಕಾರ? ವಿಶೇಷ ಅಂದರೆ ಕುರಿ, ಮೇಕೆ. ಹಾಂ ಹಾಂ ಹಾಂ, ಅದೇ ವಿಶೇಷ ಅಲ್ವಾ? ಎಲ್ಲ ಪ್ಯೂರ್ ನಾಟಿ ಕುರಿ, ಮೇಕೆ ಮತ್ತು ನಾಟಿ ಕೋಳಿ ಸಂತೆ ಬೇರೆ ಇದೆ. 3 ಸಂತೆಗಳ ಸಮಾಗಮ. ತರಕಾರಿ ಸಂತೆ, ಕೋಳಿ ಸಂತೆ, ಮೇಕೆ ಸಂತೆ, 3 ಸಂತೆಗಳ ಸಮಾಗಮ ಅಕ್ಕಿರಾಂಪುರ ಅಲ್ವಾ? ನಮ್ಗೆ ಜಾಸ್ತಿ ಸ್ಥಳೀಯರು ಬರ್ತಾರಿಲ್ಲ ಅಲ್ವಾ? ರೈತರು ಬರ್ತಾರಲ್ವಾ? ಹಾಂ ಹಾಂ. ಸೊ ಮನೆಗೆ ಬೇಕಾಗುವಂಥ ಎಲ್ಲ ಪದಾರ್ಥ ಸಿಗುತ್ತೆ. ಆಗಲಿ ಸರ್, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ. ಹಾಂ, ತುಮಕೂರು ಕಲಾ ಮಾಧ್ಯಮ ಅಂತ ಚಾನಲ್ ನೋಡಿ, ಕಲಾ ಮಾಧ್ಯಮ ಅಂತ ಅವ್ರಿಗೆ ಹಾಕಿದ್ದೀವಿ. ಹಾಂ, ನಮಗೆ ಮಾತಾಡೋದಾಗಬೇಕು. ಆಮೇಲೆ ಈ ಸಂತೆಗೆ ಎಷ್ಟು ವರ್ಷ ಆಗಿರ್ಬೋದು ನಿಮ್ಮ ಪ್ರಕಾರ? 100 ವರ್ಷಗಳ ಇತಿಹಾಸ ಇದೆ. 100 ವರ್ಷ ಇದೆಯಾ? ಹಾಂ, ಹಂಗಾರೆ ಕೋಳಿಗೂ ಅಷ್ಟೇ. ನೋಡಿ ಸರ್, ಯಾರು ಪುಣ್ಯಾತ್ಮ ಮಾಡಿದ್ನೋ ಅಲ್ವಾ ಇಂಥ ಜಾಗದಲ್ಲಿ ಸಂತೆನ ಅಲ್ವಾ? ಹಾಂ, ತರಕಾರಿ ಸಂತೆ ಆಗಲಿ, ಮೇಕೆ ಸಂತೆ ಆಗಲಿ, ಕೋಳಿ ಸಂತೆ ಆಗಲಿ ಅಲ್ವಾ? ಯಾರೋ ಪುಣ್ಯಾತ್ಮರು ದೂರದೃಷ್ಟಿಯಿಂದ ಮಾಡಿರ್ತಾರೆ ಅಲ್ವಾ? ಜೀವನ ಮಾಡೋದಕ್ಕೆ ಅಲ್ವಾ? ಎಲ್ಲಿಗೆ ಹೋದ್ರೂ ತರಕಾರಿ ಆಗಲಿ, ಕೋಳಿ ಮೇಕೆ ಆಗಲಿ, ಅಕ್ಕಿರಾಂಪುರಕ್ಕೆ ಹೋಗ್ಬಿಡೋಣಪ್ಪ, ವ್ಯಾಪಾರ ಆಗ್ಬಿಡುತ್ತೆ ಅಂತ ಮೈಂಡ್ ಸೆಟ್ ಇದೆ. ಮರಿ ಮೇಕೆ ಸಂತೆಯಲ್ಲಿ ನಾವು ನೋಡ್ತೀವಲ್ವಾ, ಎಲ್ಲೂ ವ್ಯಾಪಾರ ಆಗದಲ್ಲೇ ಇದ್ರೆ ಅಕ್ಕಿರಾಂಪುರಕ್ಕೆ ಹೋಗ್ಬಿಡೋಣ, ವ್ಯಾಪಾರ ಆಗುತ್ತೆ ಅಂತೇಳಿ ನೋಡಿ. ಅದು ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅಕ್ಕಿರಾಂಪುರಕ್ಕೆ ಹೋದ್ರೆ ಇಲ್ಲ ಆಗುತ್ತೆ. ಹಂಗಾಗಿ ನೋಡಿ, ಆ ಸಂತೆಯ ವಿಶೇಷ ಅಷ್ಟೇ. ಯಾರೋ ಒಬ್ರು ಪುಣ್ಯಾತ್ಮರು ಮಾಡೋಗಿರ್ತಾರೆ ಅಲ್ವಾ? ಈ ನೆಲಕ್ಕೆ ಬರಬೇಕು ಅಂತ ಸುಲಭ ಅಲ್ಲ. ನಾವು ಬರೋದಾಗಲಿ, ನೀವು ಬರೋದಾಗಲಿ ಸುಲಭ ಅಲ್ಲ ಅಲ್ವಾ? ಆಗಲಿ ಸರ್, ಒಳ್ಳೇದಾಗಲಿ. ಹಾಂ ಮೇಡಮ್, ಮೇಡಮ್ ಹಾಂ ಆಗ್ಬೇಕಲ್ಲ, ಯಾರು ಬಂದರೆ ಆಗುತ್ತೆ. ಮೇಡಮ್ ನಿಮ್ಮ ಹೆಸರು? ಲತಾ ಅಂತಾರೆ, ಪುಷ್ಪಲತಾ. ಯಾವ ಊರು ಮೇಡಮ್? ಹೌದು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಏನು ವ್ಯಾಪಾರ ಮಾಡ್ತೀರಿ? ಮರಗೆಂಟು. ಹೆಂಗೆ ಕೆಜಿ ಲೆಕ್ಕನ? ಇದಕ್ಕೆ ಬಳ್ಳಿಗೆ ಮಾತ್ರ ಅಲ್ಲ, ಬೀಜ ಇಲ್ಲ? ಕಡ್ಡಿ. ಹಾಂ ಹಾಂ. ಏನು ನೀವು ಹೊಲ ತೊಗೊಳ್ತೀರಾ ಹಿಂಗೆ? ತೋಟ ಕರೆಕ್ಟ್. ಕಡ್ಡಿ ಅಲ್ವಾ? ಕಡ್ಡಿ ನೆಡೋದಲ್ವಾ? 6 ತಿಂಗ್ಳಿಗೆ ಒಂದ್ಸಲಿ, 1 ವರ್ಷಕ್ಕೆ 1 ತಿಂಗಳು ಬರುತ್ತಲ್ವಾ? 8 ತಿಂಗಳು ಬರುತ್ತೆ. ಕರೆಕ್ಟ್. ಪರವಾಗಿಲ್ಲ, ವ್ಯಾಪಾರ ಆಗುತ್ತಾ? ಲಾಸ್ಟ್ ಟೈಮ್ ಬಂದಾಗ ನೀವು ಇರಲಿಲ್ಲ ಹೊರಗೆಂಟು. ಆಯ್ತು ಮೇಡಮ್, ಒಳ್ಳೇದಾಗಲಿ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಅಕ್ಕಿರಾಂಪುರಕ್ಕೆ ಬಂದಿದ್ದೀನಿ. ಪ್ರತಿ ಶನಿವಾರ ಇಲ್ಲಿ 3 ಸಂತೆಗಳು ನಡೀತವೆ. ಒಂದು ತರಕಾರಿ ಸಂತೆ, ಕೋಳಿ ಸಂತೆ ಮತ್ತು ಮರಿ ಮೇಕೆ ಸಂತೆ. 3 ಸಂತೆಗಳ ಸಮಾಗಮ ಅಕ್ಕಿರಾಂಪುರ. ತರಕಾರಿ ಸಂತೆ ಬೆಳಗಿಂದ ಸಂಜೆವರೆಗೂ ಇರುತ್ತೆ. ಇಲ್ಲಿ ಒಳ್ಳೊಳ್ಳೆ ತರಕಾರಿಗಳು ಬರ್ತವೆ. ಸ್ಥಳೀಯರು, ರೈತರು ಬರ್ತಾರೆ, ವ್ಯಾಪಾರಸ್ಥರು ಬರ್ತಾರೆ, ಖರೀದಿದಾರರು ಬರ್ತಾರೆ. ಜಾಸ್ತಿ ಸ್ಥಳೀಯರು ಬರ್ತಾರೆ. ಸ್ಥಳೀಯರು ಬೆಳೆದಿದ್ದ ಪದಾರ್ಥಗಳನ್ನು ತೊಗೊಂಬರ್ತಾರೆ. ಮನೆಗೆ ಬೇಕಾಗುವಂಥ ಎಲ್ಲ ಪದಾರ್ಥಗಳು ಸಿಗ್ತವೆ. ಒಂದು ಗ್ರಾಮೀಣ ಸಂತೆ ಇದು. ಗ್ರಾಮೀಣ ಸಂತೆ ಅಂದರೆ ಜಾಸ್ತಿ ರೈತರು ಇಲ್ಲಿ ಭಾಗವಹಿಸ್ತಾರೆ. ಅದರ ಜೊತೆ ವ್ಯಾಪಾರಸ್ಥರು ಕೂಡ ಭಾಗವಹಿಸ್ತಾರೆ ಮತ್ತು ಕರ್ನಾಟಕದ ನಾನಾ ಮೂಲೆಯಿಂದ ಇಲ್ಲಿಗೆ ಬರ್ತಾರೆ. ಅಕ್ಕಿರಾಂಪುರ ಸಂತೆ ಅಂದರೆ ತುಂಬ ವಿಶೇಷವಾದ ಸಂತೆ, 1 ದಿನದ ಸಂತೆ. ಒಮ್ಮೆ ಭೇಟಿ ಕೊಡಿ. ಆ ಸಂತೆಯ ಒಂದು ಸೊಗಸು ಮತ್ತು ಸೊಬಗು ಮತ್ತು ಆ ವಿಸ್ಮಯಗಳನ್ನು ನೋಡಬೇಕು ಅಂದರೆ ಸಂತೆಗೆ ಬರಬೇಕು. ನೋಡಿ, ಸಂತೆಯ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ. ಎಲ್ಲ ಬಂದಿದ್ದಾರೆ ಈಗಾಗಲೇ. ಎಲ್ಲರಿಗೂ ಮಾತಾಡ್ಸೋಕ್ಕಾಗಲ್ಲ. ಸಂತೆ ಅಂದರೆ ಒಂದು ಕೂಡು ಸಂಗಮ ಇದ್ದಂಗೆ. ಸಂತೆ ಅಂದರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ.
ಎಲ್ಲ ವರ್ಗದ ಜನರು ಸೇರಿ ಒಂದು ಸಂತೆ ಆಗುತ್ತೆ. ನೋಡೋಣ ಅಂತೇಳಿ ನೋಡಿ ಬಾರ್ ಸೋಪ್ ಇದೆ. ಸೋಪ್ ಇದೆ. ದಂಟಿನ ಸೊಪ್ಪಾ ಎಷ್ಟು ಸರ್ ಇದು ಒಂದಕ್ಕೆ? 20 ರೂಪಾಯಿ. ನೋಡಿ ಅಲ್ಲಿ ಮಡಕೆಗಳಿದ್ದಾವೆ. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಒಂದು ಕಾಲು ತಿಂಡಿ ಹೋಮ ಆಯ್ತು. ಆಯ್ತಾ? ಹೋಮ ಸರ್ ನಮಸ್ಕಾರ. ಆಯ್ತು ಸರ್, ಆಯ್ತು 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 ಸರ್. ಹೆಂಗಿದೆ ಸರ್ ಕಟ್ಟು? ಸರ್ ಇವತ್ತು 100 ರೂಪಾಯಿ ಸರ್, 70ರಿಂದ 100 ರೂಪಾಯಿ. ಓ ಜಂಪ್ ಆಯ್ತಲ್ವಾ? ಅಲ್ವಾ? ಲಾಸ್ಟ್ ಟೈಮ್ ಹೇಳಿದಾಗ 50-60 ಅಷ್ಟು ಹೇಳಿದ್ರಿ ಅಲ್ವಾ? ಪರವಾಗಿಲ್ಲ, ಜಂಪ್ ಆಗಿದೆ ಅಲ್ವಾ? 70ಯಿಂದ 100 ಸರ್. ಹೌದಾ? 70ರಿಂದ 100? ನಮ್ಮ ಕಡೆ ನಾಟಿ ಎಲೆ ಮಾಡ್ರಿ ವಿಡಿಯೋನ. ಹೌದೌದು. ಈ ನಾಟಿ ಎಲೆ ಇದ್ದಾವೆ ಸರ್ ನಾಟಿ ಎಲೆ ಬಂದೆ ತಡೀರಿ. ಬಂದೆ ಅವರು ನಮ್ಮ ಸ್ನೇಹಿತರವರು, ಅವರಮ್ಮ ಸ್ನೇಹಿತರು ನಮ್ಮವರು. ಅದಕ್ಕೋಸ್ಕರ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಬಿಟ್ಟು ಇವರೆಲ್ಲ ಮಾಜಿ ಸರ್. ಇವರು ಇರ್ಲಿ ಮಧುಗಿರಿಯಿಂದ ಬಂದವ್ರು ಎಲೆ ಕೊಡಕ್ಕೆ. ಇರ್ಲಿ ಕಾಣ್ಲಿಲ್ಲ ಇವ್ರಲ್ವಾ? ಹೇಳ್ಕೊಂಡ್ರು ನೀವು ಇಬ್ಬರೇ ಕಂಡ್ರಿದ್ದಾರಲ್ವಾ? ಅಯ್ಯಪ್ಪ ಕೊಡ್ತಾನಂತೆ ಇರು. ಆಮೇಲೆ ಏನು ಕಟ್ಟು ಹೇಳಿ, ಹೇಳಿ ನೀವು ಹೇಳಿ. 80 ಸರ್ 50 ರೂಪಾಯಿ. 50 ರೂಪಾಯಿ ನಾಟಿ ಎಲೆನಾ? ನಾಟಿ ಎಲೆ ಏನು ಒಂದು ಕಟ್ಟಿಗೆ 100 ಬರುತ್ತಾ? 100 ಎಲೆ 50 ರೂಪಾಯಿ. ಗೊತ್ತಾಗಲ್ಲ. ಕಡ್ಡಿ ಪುಡಿ ತಿಂತಾರಾ? ಹೌದು ಸರ್, ಕಡ್ಡಿ ಪುಡಿ ತಿಂತಾರೆ. 80 ರೂಪಾಯಿ ಸರ್ ಕೆಜಿ. 80 ರೂಪಾಯಿ. 80 ರೂಪಾಯಿ ಕೆಜಿ ಸರ್. ಅಡಿಕೆ ಬಂದ್ಬಿಟ್ಟು 1000, 1100. ಅಚ್ಚಾ ಹೌದು ಸರ್. ಇದು ನೋಡಿ ಸರ್, ಇದು ಗುಬ್ಬಿ ಅಡಿಕೆ 1000 ರೂಪಾಯಿ. ಇದು ನಮ್ಮ ಚಾಮರಾಜನಗರದ್ದು 1000 ರೂಪಾಯಿ ಕೆಜಿನಾ? ಹೌದು ಸರ್. ಇದರಲ್ಲಿ ಸರ್, ಇದು ಹೊಗೆ ಸೊಪ್ಪು ಬಂದ್ಬಿಟ್ಟು ತಮಿಳ್ನಾಡು. ಪರವಾಗಿಲ್ಲ, ತಮಿಳ್ನಾಡು 400 ರೂಪಾಯಿ ಕೆಜಿ. ವಾವ್. ಹೌದು ಸರ್, ನೋಡ್ತೀವಿ ಸರ್. ಇಲ್ಲಿ ನಮ್ಮ ಅಣ್ಣಂದು. ಆಯ್ತು. ಆಮೇಲೆ ಈ ಸಂತೆಗೆ ಎಷ್ಟು ವರ್ಷ ಆಗಿರ್ಬೋದು ನಿಮ್ಮ ಪ್ರಕಾರ? 30 ವರ್ಷ ಸರ್ವಿಸ್. ನಿಮ್ದು? ನಂದು 35 ವರ್ಷ. 35. ಅಂದ್ರೆ ಈ ಸಂತೆಗೆ ಒಂದು 100 ವರ್ಷದ ಆಗಿದೆಯಾ? 50 ವರ್ಷ ದಾಖಲೆ. 50 ವರ್ಷ ದಾಖಲೆ. ಇನ್ನ ಜಾಸ್ತಿ ಆಗಿದೆ. ಜಾಸ್ತಿ ಆಗಲ್ಲ? 50 ವರ್ಷ ಜಾಸ್ತಿ ಆಗಿದೆ. ಮೇಲ್ಪಟ್ಟನೆ ನೋಡಿ, ಒಂದು ಸಂತೆಗೆ 50 ವರ್ಷ ಅಂದ್ರೆ ಕೋಳಿಗೊಂದು 50 ವರ್ಷ. ಕೋಳಿ ಸಂತೆಗೆ 35 ವರ್ಷ ಆದ್ರೆ ಅದಕ್ಕೆ ಮುಂಚೆ ಅಲ್ವಾ? ಕೋಳಿ ಸಂತೆಗೆ ಒಂದು 50 ವರ್ಷ, ಮರಿ ಸಂತೆಗೆ ಒಂದು 50 ವರ್ಷ, ಒಂದು 70 ಮೇಲೆ ದಾಟಿದೆ ಅಲ್ವಾ? ನೋಡಿ, ಯಾರೋ ಪುಣ್ಯಾತ್ಮರು ಈ ಜಾಗದಲ್ಲಿ ಮಾಡ್ತಾರೆ. ನೋಡಿ, ಆ ಸಂತೆಗೆ 50 ವರ್ಷ ಮೀರಿದೆ ಅಂದ್ರೆ ಎಂತ ಇತಿಹಾಸ ಸರ್ ಇದು. ಮತ್ತೆ ಈಗ ನೀವು ಸುಮ್ನೆ ಬರಲ್ಲ, ನಾನ್ ಸುಮ್ನೆ ಬರಲ್ಲ. ಆ ಜಾಗದ ಮಹಿಮೆ ಇದ್ರೆ ಬರ್ತೀವಿ, ಅಷ್ಟು ಬರಲ್ಲ. ಯಾರೋ ಪುಣ್ಯಾತ್ಮರು ಮಾಡಿ, ಯಾರೋ ಪುಣ್ಯಾತ್ಮರು ಮಾಡಿರ್ತಾರೆ. ಇರ್ಲಿ ಸರ್. ನೀವು ಎಷ್ಟು ವರ್ಷಕ್ಕೆ ಬರ್ತಾ ಇದ್ದೀರಾ ಸರ್? ನಾವು ಹೆಚ್ಚು ಕಡಿಮೆ ಒಂದು 30 ವರ್ಷದಿಂದ ಬರ್ತಾ ಇದ್ದೀವಿ. 30 ವರ್ಷ ಅಂದ್ರೆ ಈ ಸಂತೆಗೆ ಎಷ್ಟು? ಒಂದು 100 ವರ್ಷ ಆಗಿದೆ ಸರ್. 80ರಿಂದ 100 ವರ್ಷ ಆಗಿದೆ. 100 ರೂಪಾಯಿ ಅಷ್ಟೇ. 100 ರೂಪಾಯಿ.
ಹಂಗೆ ಪಾಯಿಂಟ್